ಸತತವಾಗಿ 1 ಕಿಲೋಮೀಟ್ರಿಂದ ಈ ರಿಕ್ಷಾದ ಹಿಂದೆನೇ ಬರ್ತಾ ಇದ್ದೇನೆ. ಇವನನ್ನು ಓವರ್ಟೇಕ್ ಕೊಡಲಿಕ್ಕೆ ಎದುರಿಗೆ ಆಗ್ತಾನೆ ನೋಡಿ. ಎಲ್ಲೆಲ್ಲಿಗೆ ಹೋಗ್ತಾನೆ, ಎಂತ ಮಾಡ್ತಾನೆ ಅಂತ ಗೊತ್ತಾಗ್ತಿಲ್ಲ. ಅಡ್ಡಾದಿಡ್ಡಿ ಆವಾಗಿಂದ ನೋಡಿ. ಎಂತ ಮಾಡ್ತಾರೋ ಎಂಥದ ಈ ರಿಕ್ಷಾದವ್ರದ್ದೊಂದು ಹಣೆ ಬರ ಎಂತ ಅಂತ ಹೇಳಿದರೆ ನೋಡಿ ಅವಳು ವಿಷಯನೇ ಗೊತ್ತಿಲ್ಲ ಎಂತ ಅಂತೇಳಿ. ಎಲ್ಲಿ ನೋಡಿದ್ರು ಅತ್ಯಾಚಾರ ಅದು ಇದು ಅಂತೆಲ್ಲ ಆಗ್ತಾ ಉಂಟು. ಸೊ ಕರುಣೆ ಇಲ್ಲದಾಗಿ ಕಾಡು ಮೃಗದ ಥರ ಹಲ್ಕಟ್ಟುಗಳು ಯಾವ ಥರ ಮಾಡ್ತಿದ್ದಾರೆ ಅಂತ ಹೇಳಿದರೆ ಎಲ್ಲೆಲ್ಲಿ ಕರ್ಕೊಂಡು ಹೋಗಿ ರೇಪ್ ಮಾಡಿ ಬಿಸಾಕಿ. ದರಿದ್ರ ನನ್ನ ಮಕ್ಕಳು ಎಂಥ ಓಟ್ ಹಾಕಿಸ್ಕೊಳ್ತಾರೆ, ಅದು ಬಿಟ್ಟರೆ ಬೇರೆ ಎಂಥದ್ದು ಮಾಡಿಸೋದಿಲ್ಲ. ಇಷ್ಟೇ ಒಳಗಿನ ರೋಡಲ್ಲೆಲ್ಲ ಇದೆ ಹಣೆ ಬರ. ಊಟ ಚಟ್ನಿ, ಹಪ್ಪಳ, ಕಬಾಬು ಮತ್ತು ಉಪ್ಪಿನಕಾಯಿ, ಟೊಮೆಟೊ ಸಾಂಬಾರು ಮತ್ತು ಎಂಥದ ಗ್ರೇವಿ ಮತ್ತು ಕಚಂಬರ್ ಕೊಟ್ಟಿದ್ದಾರೆ ಮತ್ತು ಮೊಸರು. ಇದೇ ಸೀಟಿಗೆ ಎದರಿಕೊಂಡು ನಮ್ಮ ಗಾಡಿಯಲ್ಲಿ ಹಾಕಿರುತ್ತೆ ನೋಡಿ. ಅದು ಸೀದಾ ರಿವರ್ಸ್ ಬರುವಂತ ಅಂದ್ಕೊಂಡಿದ್ದೆ. ಸೊ ಅದು ಟಚ್ ಆಗ್ತದೆ ಮೇಲ್ಗಡೆ. ನಮ್ಮ ಗಾಡಿ ನಿಂತ ಪರಿಸ್ಥಿತಿ ಹೇಳಿ ಪ್ರಯೋಜನ ಇಲ್ಲ. ನಮ್ಮ ಟಿ ಟಿ ಆದರೆ ಪಾಸ್ ಆಗ್ತದೆ, ಈ ದೊಡ್ಡ ಗಾಡಿ ಆದರೆ ಪಾಸ್ ಆಗೋದಿಲ್ಲ. ಅದೇ ಒಂದು ದೊಡ್ಡ ಉಪದ್ರ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಬೆಳಿಗ್ಗೆ ಅಲ್ಲ ಮಧ್ಯಾಹ್ನ 12ವರೆಗೆ ಅಂತ ನಾವು ತಿಂಡಿ ತಿಂದಿದ್ದೇವೆ. ಅದು ಸ್ವಲ್ಪ ಸಹ ಹೊಟ್ಟೆಗೆ ಎಂಥದ್ದು ನಿಮಗೆ ಇದಾಗಿದ ನಾಟಿದ ಅದು ಹೊಟ್ಟೆಗೆ ಸಾಕಾಗಲಿಲ್ಲ. ಅದು ಸಾಕಾಗುದಿಲ್ಲ ಮಾರ. ಅದಕ್ಕೋಸ್ಕರ ಜುನೇದ್ ಭಾಯಿ ಒಳ್ಳೆ ಒಂದು ಎಂಥದ್ದು ತಿಂಡಿ ತಂದಿದ್ದಾರೆ, ಕೇಕ್. ಒಳ್ಳೇದಾಗ್ತದೆ ಅದು, ಖುಷಿ ಆಗ್ತದೆ. ಈಗ ಇಲ್ಲಿಂದ ಪುದುವೆಟ್ಟು ತನಕ ಇದೆ, ತಿನ್ಕೊಂಡೇ ಹೋಗೋದು. ಬನ್ನಿ ಈಗ ಇಲ್ಲಿಂದ ಸೀದಾ ಹೊರಡುವ, ಲೇಟ್ ಮಾಡೋದು ಬೇಡ. ರೀಸೆಂಟಾಗಿ ಮೊಬೈಲಲ್ಲಿ ಒಂದು ಟ್ರೆಂಡ್ ಆಗ್ತಾ ಇತ್ತು. ಇಲ್ಲಿಂದ ಗ್ಲಾಸ್ ಕಾಣ್ತಾ ಇರ್ಬೋದು ನಿಮಗೆ. ಅದು ಅಲ್ಲಿ ಅಂಥ ಗ್ಲಾಸನ್ನು ಯಾಕೆ ಉಪಯೋಗಿಸ್ತಾರಂತೇಳಿ ಟರ್ನಿಂಗಲ್ಲಿ ಆ ಕಡೆ ಈ ಕಡೆಯಿಂದೆಲ್ಲ ಗಾಡಿ ಬರುವಾಗ ಗೊತ್ತಾಗ್ತದೆ ಅಂತೇಳಿ ಅಂಥ ಒಂದು ಗ್ಲಾಸನ್ನೆಲ್ಲ ಉಪಯೋಗಿಸ್ತಾರೆ. ಅಲ್ಲಿ ಎದುರುಗಡೆ ಸಹ ಒಂದುಂಟು. ಸೊ ಎಂತಾಗಿದೆ ಅಂತ ಹೇಳಿದರೆ, ಕಳ್ಳರು ಯಾವ ಥರ ಕಳ್ಳರು ಆಗಿದ್ದಾರೆ ಅಂತ ಹೇಳಿದರೆ ಆ ಗ್ಲಾಸನ್ನು ಕೂಡ ಎತ್ತಿಕೊಂಡು ಹೋಗ್ತಾರಂತೆ ಮಾರೆ. ಅದಕ್ಕೆ ಅಷ್ಟು ರೇಟ್ ಉಂಟಾ? ರೇಟ್ ಇದ್ದರೆ ಕೂಡ ಅಷ್ಟು ಒಂದು ಗತ್ತಿಗೆ ಹಿಡಿದು ಕಳ್ಳ ಯಾರಾಗಿರ್ಬೋದು ನೋಡಿ. ಇಲ್ಲೊಂದು ಗ್ಲಾಸ್ ಕಾಣಿಸ್ತಾ ಉಂಟು ನಿಮಗೆ. ಸೊ ಆ ಗ್ಲಾಸನ್ನು ತಗೊಂಡು ಹೋಗಿದ್ದಾರೆ. ನಾನು ಇನ್ಸ್ಟಾಗ್ರಾಮಲ್ಲಿ ಮೊನ್ನೆ ಸ್ಕ್ರೋಲ್ ಮಾಡುವಾಗ ಸಿಕ್ಕಿತ್ತು ನನಗೆ, ಫುಲ್ ವೈರಲ್ ಆಗಿತ್ತು. ಎಂಥದ್ದು ಅದನ್ನೆಲ್ಲ ಅಲ್ಲ ಮಾರೆ, ಅಷ್ಟು ಸಹ ಗತ್ತಿಗೆ ಹಿಡಿದು ಹೋಗಿದೆ ಜನಗಳಿಗೆ. ಅದನ್ನು ತಗೊಂಡೋಗಿ ಮಾರುವುದಾ ಎಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಎಂತೆಲ್ಲ ಮೈಂಡ್ ಸೆಟ್ ಮಾರೆ. ಇನ್ನೊಂದು, ಎಲ್ಲರೂ ಸೀರಿಯಸ್ ಆಗಿರಬೇಕು. ನಿಮ್ಮ ಹೆಂಡತಿ ಆಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ತಂಗಿ ಅಕ್ಕ ಯಾರು ಆಗಿರ್ಬೋದು, ಹೊರಗೆ ಕಳಿಸುವಾಗ ಸದ್ಯದ ಪರಿಸ್ಥಿತಿ ಸರಿ ಇಲ್ಲ. ಎಲ್ಲಿ ನೋಡಿದರೂ ಅತ್ಯಾಚಾರ ಅದು ಇದು ಅಂತೆಲ್ಲ ಆಗ್ತಾ ಉಂಟು. ಸೊ ಕರುಣೆ ಇಲ್ಲದಾಗಿ ಕಾಡು ಮೃಗದ ಥರ ಹಲ್ಕಟ್ಟುಗಳು ಯಾವ ಥರ ಮಾಡ್ತಿದ್ದಾರೆ ಅಂತ ಹೇಳಿದರೆ ಎಲ್ಲೆಲ್ಲಿ ಕರ್ಕೊಂಡು ಹೋಗಿ ರೇಪ್ ಮಾಡಿ ಬಿಸಾಕ್ತಾ ಇದ್ದಾರೆ, ಕೊಲೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಾನು ಯಾವತ್ತಿಂದ ನೋಡ್ತಾ ಇದ್ದೇನೆ. ಸೊ ಇದರ ಬಗ್ಗೆ ಎಲ್ಲ ಮಾತಾಡಲಿಲ್ಲ ನಾನು, ಬಿಕಾಸ್ ನಾನು ಹುಷಾರಿರಲಿಲ್ಲ, ನನಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಎಂತಂತ ಹೇಳಿದರೆ, ದಯವಿಟ್ಟು ಇನ್ನು ನಿಮ್ಮ ಯಾರಾದರೂ ಮನೆಯ ಹೆಂಗಸರಾಗಿರ್ಬೋದು, ಯಾರಾದರೂ ಪರಿಚಯದ ಹೆಂಗಸರಾಗಿರ್ಬೋದು, ಹೊರಗೆ ಕಳಿಸುವಾಗ ಅವರ ಕೈಯಲ್ಲಿ ಒಂದು ಪೆಪ್ಪರ್ ಸ್ಪ್ರೇ ಆಗಿರ್ಬೋದು, ಇನ್ನಿತರ ಎಂತಾದರೂ ಅವರ ಸೇಫ್ಟಿಗೆ ಬೇಕಾಗುವಂಥ ಎಂತಾದರೂ ಒಂದು ಐಟಮ್ಗಳನ್ನು ದಯವಿಟ್ಟು ತೆಗೆದುಕೊಡಿ. ನಂಬಲಿಕ್ಕೆ ಆಗೋದಿಲ್ಲ, ಯಾರನ್ನು ಈ ಕಾಲದಲ್ಲಿ ನಂಬಲಿಕ್ಕೆ ಆಗೋದಿಲ್ಲ. ಸೊ ಒಬ್ಬೊಬ್ಬರ ಮೈಂಡ್ ಸೆಟ್ ಯಾವ ಥರ ಇರ್ತದೆ ಅಂತ ಹೇಳಿದರೆ, ಬರೀ ದರಿದ್ರ ನನ್ನ ಮಕ್ಕಳೇ ಇರೋದು. ಬಿಕಾಸ್ ಎಲ್ಲಿ ನೋಡಿದ್ರು ರೇಪ್, ಅತ್ಯಾಚಾರ ಅದು ಇದು ಅಂತೇಳಿ. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ, ಕೊಲೆ ಮಾಡು. ಈಗದ ಪರಿಸ್ಥಿತಿಯಲ್ಲಿ ಕೊಲೆ ಅಂತ ಹೇಳಿದರೆ ಎಷ್ಟು ಸುಲಭ ಆಗಿ ಹೋಗಿದೆ ಅಂತ ಹೇಳಿದರೆ, ಮುಂಚೆ ನಾಯಿಗೆ ಕಲ್ಲೊಡಿಲಿಕ್ಕೆ ಹೆದರ್ತಿದ್ರು, ಈಗ ಮನುಷ್ಯರನ್ನೇ ಕೊಂದಾಗ್ತಾ ಇದ್ದಾರೆ. ಅದೊಂದು ದೊಡ್ಡ ಉಪದ್ರ. ಸೊ ಬಿ ಸೇಫ್ ಆಗಿರಿ. ನಿಮ್ಮ ಮನೆಯಲ್ಲಿ ಹೆಂಗಸರಿದ್ದರೆ ಅವರಿಗೆ ಸಹ ಎಂತಾದರೂ ಒಂದು ಎಂಥದ್ದು ಅವರ ಸೇಫ್ಟಿಗೋಸ್ಕರ ಕೆಲವೊಂದು ಐಟಮ್ಗಳನ್ನು ತೆಗೆದುಕೊಡಿ. ಸೊ ಇಷ್ಟು ಹೇಳಲಿಕ್ಕಿತ್ತು. ಬನ್ನಿ ಹೀಗೆ ಇಲ್ಲಿಂದ ಸೀದಾ ಹೊರಡುವ. ಇಲ್ಲಿಂದ ಇನ್ನೂ ಫುಲ್ಲು ಜಿಗ್ಜ್ಯಾಗ್ ರೋಡ್ ಅಂತ ಅಂದ್ಕೊಳ್ಳಿ. ಈ ಥರ ರೋಡ್ ಇರ್ತದೆ. ಎಲ್ಲಿ ತನಕ ಅಂತ ಇದ್ದರೆ ನಮ್ಮ ಎಲ್ಲಿಯಪ್ಪ ಅದೆಂಥದ್ದು ಹೆಸರು ಉಂಟು, ಮರ್ತೋಯ್ತು. ಕಾಯರ್ ತರ್ಕಿಂತ ಈ ಕಡೆನೇ ಎಂಥದ ಒಂದು ಹೆಸರು ಉಂಟು ಮಾರ, ಅದೊಂದು ಮರ್ತೋಯ್ತು. ಪುದುವೆಟ್ಟು ತನಕ ಇದೇ ಥರ ಜಿಗ್ಜ್ಯಾಗ್ ರಸ್ತೆ. ಬನ್ನಿ ಆರಾಮ್ಸೆ ಹೋಗುವ. ಕರೆಕ್ಟಾಗಿ ಪುದುವೆಟ್ಟು ಹತ್ರ ರೀಚ್ ಆಗ್ತಾ ಬಂದ್ವಿ. ಪುದುವೆಟ್ಟು ಹತ್ರ ಅಲ್ಲ, ಪಾಸ್ ಮಾಡಿ ಆಯಿತು. ಈಗ ಇಲ್ಲಿ ಒಂದು ರೈಟ್ ಸೈಡಲ್ಲಿ ಎಂಥದ್ದು ಇದು ಭಗವತಿ ಜನರಲ್ ಸ್ಟೋರ್ ಅಂತ ಉಂಟು. ಸೊ ಇಲ್ಲಿಂದ ಓಲ್ಡ್ ಬ್ಯಾಲೆನ್ಸ್ ತಗೊಳ್ಳಿಕ್ಕೆ ಉಂಟು. ಐಟಮ್ ಹಾಕಿದ್ದೇವೆ, ಮೊನ್ನೆ ಹಾಕಿದ್ದಾರೆ ಅಂತ ಇವರು. ಇವರು ಇದ್ದಾರೋ ಇಲ್ಲೋ ಅಂತ ಗೊತ್ತಿಲ್ಲ. ಇದ್ದಾರೆ, ಅವರ ಮನೆ ಹಿಂದ್ಗಡೆ ಇರೋದು. ಸೊ
ಬನ್ನಿ ಇಲ್ಲಿಂದ ಓಲ್ಡ್ ಬ್ಯಾಲೆನ್ಸ್ ತಗೊಂಡು ಹೊರಡುವ. ಜುನೇದ್ ಬೈ 1201 ರೂಪಾಯಿ ಮನೆಯಲ್ಲಿ ಇದ್ದಾರ ಅಂತ ನೋಡಿ. ಹೈವೇಗೆ ಬಾಯಿ ಹೇಳಿ ಈಗ ತುಕಾಳಿ ರೋಡಿಗೆ ಸೇರುವಂತಹ ಸಮಯ. ಇಲ್ಲಿಂದ ಯಾವ ಥರ ಉಂಟಂತ ಹೇಳಿದರೆ ರೋಡು 1 ಕಿಲೋಮೀಟ್ರ್ ಸಾಧ್ಯನೇ ಇಲ್ಲ ಗಾಡಿ ಓಡಿಸ್ಲಿಕ್ಕೆ, ಆ ಥರದೊಂದು ರೋಡು. ಈಗ ಗಂಟೆ ನೋಡ್ತಾ ಇರ್ಬೋದು, 3 ಗಂಟೆ 4 ನಿಮಿಷ. ನೋಡಿ ಈ ರೋಡಲ್ಲಿ ನಾವು ಹೋಗಬೇಕು, ಈ ತುಕಾಳಿ ರೋಡಲ್ಲಿ. ದರಿದ್ರ ನನ್ನ ಮಕ್ಕಳು ಎಂಥ ಓಟ್ ಹಾಕಿಸ್ಕೊಳ್ತಾರೆ, ಅದು ಬಿಟ್ಟರೆ ಬೇರೆ ಎಂಥದ್ದು ಮಾಡಿಸೋದಿಲ್ಲ. ಇಷ್ಟೇ ಒಳಗಿನ ರೋಡಲ್ಲೆಲ್ಲ ಇದೆ ಹಣೆ ಬರ. ಸೊ ಇಲ್ಲಿದ್ದು ವಿಷಯ ಹೇಳಿದ್ದಲ್ಲ, ಇಲ್ಲಿ ಆದ್ರೂ ಒಳ್ಳೇದುಂಟು. ನನಗೆ ಇಲ್ಲಿ ಇವತ್ತು ಕೂಡ ಉರಿತಾ ಇರೋದು ಒಂದೇ ರೋಡ್ ಇದೆ, ಯಾವುದು ಗೊತ್ತುಂಟ, ಒಂದು ಉಪ್ಪಿನ ಅಂಗಡಿಯಿಂದ ಬೆಳ್ತಂಗಡಿ ತನಕ. ಆ ರೋಡ್ ಯಾಕೆ ಸರಿ ಮಾಡಿಸ್ತಾ ಇಲ್ಲ, ಅಲ್ಲ ಅದನ್ನು ಕಂಡ್ರೆ ಆಗೋದಿಲ್ವ, ಅಥವಾ ಎಂತಾದರೂ ರಾಜಕೀಯವಾಗಿ ಎಂತಾದರೂ ವಿಷಯ ಉಂಟಾ ಎಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದು ಸಾಯಲಿ. ಈಗ ಇಲ್ಲಿಂದ ಕರೆಕ್ಟಾಗಿ ಒಂದು 10-15 ನಿಮಿಷದ್ದು, ಒಂದು 15 ನಿಮಿಷದ್ದು ದಾರಿ ಉಂಟು ನಮಗೆ ಕಾಯರ್ ತನಕ ಸೇರಲಿಕ್ಕೆ. ಅಲ್ಲಿ ಹೋಗಿ ಫಸ್ಟಿಗೆ ಊಟ ಮಾಡಬೇಕು. ಜುನೇದ್ ಭಾಯ್ ಗಂಜಿ ಊಟ ಬೇಡ ಅಲ್ಲ, ಅಲ್ಲಿಗೆ ಹೋಗುವಲ್ಲ, ಆಮೇಲೆ ಚರ್ಚ್ ಇಲ್ಲ ಅಂತ ಅಲ್ಲಿಗೆ ಹೋಗುವ. ಅಲ್ಲಿ ಹೋಗಿ ಒಳ್ಳೆ ಊಟ ಮಾಡಬೇಕು. ಊಟ ಉಂಟ ಅಂತ ಗೊತ್ತಿಲ್ಲ, 3 ಗಂಟೆ ಕಳೆಯಿತು. ಸೊ ಎಂತ ಅಂತ ಗೊತ್ತಿಲ್ಲ. ಬನ್ನಿ ಈ ರೋಡು ತುಕಾಳಿ ರೋಡನ್ನೆಲ್ಲ ಪಾಸ್ ಮಾಡಿಕೊಂಡು ಇಲ್ಲಿಂದ ಒಂದು ಕರೆಕ್ಟಾಗಿ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ಒಳ್ಳೆ ರೋಡ್ ಸಿಗ್ತದೆ. ಮತ್ತು ನಾನ್ ಸ್ಟಾಪ್ ಆಗಿ ಸೀದಾ ಕಾಯರ್ ತರ್ಕಕ್ಕೆ ಹೋಗಿ ಊಟ ಮಾಡುವಾಗ ಸಿಗೋದು. ಇಲ್ಲಿ ಅದಕ್ಕಿಂತ ಮುಂಚೆ ಎಂಥ ಕಂಟೆಂಟ್ ಇಲ್ಲ ಇಲ್ಲಿ ತೋರಿಸುವಂಥದ್ದು. ಅಂತ ಹೇಳಿದರೆ ನೋಡಿ, ಇಲ್ಲಿಂದ ಅಲ್ಲಿ ತನಕ ಇದೇ ಥರ ನೋಡಿ, ಆ ಕಡೆ ಈ ಕಡೆ ಎಲ್ಲ ಕಾಡು, ನಡುವಲ್ಲಿ ರಸ್ತೆ. ಇದನ್ನು ತೋರಿಸಿ ಸಾಕಾಗಿ ಹೋಗಿದೆ ನನಗೆ. ಚಲೋ ಕರೆಕ್ಟಾಗಿ ಕಾಯರ್ ತಡ್ಕ ಜಂಕ್ಷನಲ್ಲಿದ್ದೇವೆ. ಕರೆಕ್ಟಾಗಿ 3:10ಕ್ಕೆ ಸೀದಾ ಬಂದದ್ದೇ, ನೋಡಲಿಕ್ಕೆ ಇಲ್ಲ. ಯಾಕಂತ ಹೇಳಿದರೆ ಲೇಟ್ ಆಗಿದೆ, ಎಂಥಾದ್ರೂ ಆಗಲಿ ಅಂತೇಳಿ ಸೀದಾ ಬಂದೆ. ಈಗ ಇಲ್ಲೊಂದು ಲೆಫ್ಟ್ ಸೈಡಲ್ಲಿ ಸೈಂಟ್ ಮ್ಯಾರೀಸ್ ಅಂತ ಒಂದು ಅಂಗಡಿ ಇತ್ತು. ಅವರು ಹೋದ ವಾರ ಕೊಟ್ಟಿದ್ರಾ? ಇತ್ತೀಚಿನ ವಾರಗಳಲ್ಲಿ ಅವರು ಆರ್ಡ್ರೇ ಕೊಡ್ತಾ ಇಲ್ಲ. ಆರ್ಡ್ರ್ ಕೊಡೋದು ಬಿಡಲಿ, ಸಾಯಲಿ. ನಾವು ಅವ್ರದ್ದು ಅಂಗಡಿಯೇ ಬಂದು ಅದೊಂದು ದೊಡ್ಡ ಉಪದ್ರ ನಮಗೆ. ನಿಜವಾಗಿ ಅಲ್ಲಿಂದ ಲೆಫ್ಟಿಗೆ ಹೋಗಬೇಕಿತ್ತು, ಬಟ್ ನಾವು ಇಲ್ಲಿ ಊಟಕ್ಕೋಸ್ಕರ ಇಲ್ಲಿ ತನಕ ಬಂದು ಮತ್ತೆ ತಿರುಗಿಸಿ ಹೋಗಬೇಕು. ಮತ್ತು ಅಲ್ಲಿ ಒಂದು ಗಂಜಿದು ಊಟ ಉಂಟು ಮಾರೆ, ಅದೊಂದು ಈಗ ಇವತ್ತಲ್ಲಿ ಅಲ್ಲೆಲ್ಲ ಇರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಎಂತ ಇಲ್ಲದಿದ್ರೆ ಒಂದು ಬಿರಿಯಾನಿ ಅದು ಇರ್ತದೆ, ಎಂಥದೊಂದು ತಿಂದ್ಕೊಂಡು ಹೋಗುವ. ಇಲ್ಲೇ ಇರೋದು ಹೋಟ್ಲ್, ಚರ್ಚ್ ಇಲ್ಲ ಅಂತೇಳಿ. ಬನ್ನಿ ಇಲ್ಲಿ ಸೈಡಿಗೆ ಹಾಕುವ ಗಾಡಿ, ಸೈಡಿಗೆ ಹಾಕಿ ಇಲ್ಲಿ ಊಟ ಮಾಡಿ ಮತ್ತು ಇದೇ ದಾರಿಯಲ್ಲಿ ಹೋಗಬೇಕು. ಬಂದ ದಾರಿಯಲ್ಲಿ ಊಟ ಇರ್ಬೋದಾ ನನಗೆ ಸಹ ಡೌಟು. ನೀವು ಗ್ಲಾಸ್ ಲಾಕೆಲ್ಲ ಹಾಕ್ಕೊಳ್ಳಿ, ನಾನು ಸಹ ಗ್ಲಾಸ್ ಹಾಕ್ತೇನೆ ಎಲ್ಲ ಫುಲ್ಲು. ಲಾಕ್ ಹಾಕೊಳ್ಳಿ, ಮೊನ್ನೆ ಥರ. ಇದು ಇವತ್ತು ನಮ್ಮ ಮಧ್ಯಾಹ್ನದ ಊಟ. ಜುನೇದ್ ಭಾಯ್ ಊಟ ಮಾಡ್ತಾ ಇದ್ದಾರೆ. ಎಂತೆಲ್ಲ ಉಂಟು ಜುನೇದ್ ಭಾಯ್? ಹಪ್ಪಳ, ಊಟ. ನಾನು ಕಬಾಬ್ ತಗೊಂಡೆ, ಅವ್ರದ್ದು ಬೂತಾಯಿ. ಎಂತ ಇಲ್ಲ, ಊಟ, ಚಟ್ನಿ, ಹಪ್ಪಳ, ಕಬಾಬು, ಮತ್ತು ಉಪ್ಪಿನಕಾಯಿ, ಟೊಮೆಟೊ ಸಾಂಬಾರು, ಮತ್ತು ಎಂಥದ ಗ್ರೇವಿ, ಮತ್ತು ಕಚಂಬರ್ ಕೊಟ್ಟಿದ್ದಾರೆ, ಮತ್ತು ಮೊಸರು, ಶುದ್ಧ ಮೊಸರು. ಸೊ ಇದನ್ನು ಊಟ ಮಾಡಿಕೊಂಡು ಈಗ ಇಲ್ಲಿಂದ ಹೊರಡಬೇಕು. ಫೈನಲಿ ಭರ್ಜರಿ ಊಟ ಅಂತ ಹೇಳ್ಬೋದು. ಒಳ್ಳೆ ಊಟ, ಬೆಸ್ಟ್ ಊಟ. ಎಂತ ಹೇಳಿದ್ರು ಸಾಲೋದಿಲ್ಲ. ಒಂದು 70 ರೂಪಾಯಿಗೆ ಕಬಾಬು ಸಹಿತ ಅಷ್ಟು ಐಟಮ್ಗಳನ್ನು ಕೊಟ್ಟು, ಅಷ್ಟು ಪಲ್ಯ, ಮೊಸರು, ಮಜ್ಜಿಗೆ, ಅದು ಇದೆಲ್ಲ ಕೊಟ್ಟು 70 ರೂಪಾಯಿಗೆ ಕೊಡ್ತಾರೆ ಊಟ. ಸೊ ಫ್ಯಾಂಟಾಸ್ಟಿಕ್ ಅಂತ ಅಂದ್ಕೊಳ್ಳಿ. ಎಷ್ಟು ಊಟ ಬೇಕು, ಅನ್ಲಿಮಿಟೆಡ್ ಊಟ. ಹೋಟೆಲ್ ಚರ್ಚ್ ಇಲ್ಲ ಅಂತ ನಮ್ಮ ಕಾಯರ್ ತರ್ಕದಲ್ಲಿರೋದು. ಸೊ ಟೇಸ್ಟ್ ವೈಸ್ ಅಷ್ಟೇ ಸೂಪರ್ ಅಂತ ಅಂದ್ಕೊಳ್ಳಿ, ಅದರ ಬಗ್ಗೆ ಎರಡು ಮಾತೇ ಇಲ್ಲ. ಒಳ್ಳೆ ಊಟ ಕೂಡ ಆಯಿತು. ಈಗ ಇಲ್ಲೊಂದು ಹೊರಡುವ ಸಮಯ ಕೂಡ ಆಯಿತು. ನಮ್ಮ ಜುನೇದ್ ಭಾಯಿ ಬರ್ತಾ ಇದ್ದಾರೆ ಬಿಲ್ ಕೊಟ್ಟು. ಇನ್ನೊಂದೆಂತಾಗಿದೆ ಅಂತ ಹೇಳಿ, ನಿನ್ನೆ ನಮ್ಮ ಗಾಡಿ ಪಲ್ಟಿಯಾಗಿತ್ತಲ್ಲ, ಸೊ ಫೂಟ್ ರೆಸ್ಟ್ ಬೆಂಡ್ ಆಗಿದೆ. ಅದು ಕಾಂಕ್ರೀಟ್ ರೋಡಲ್ಲಿ ಅಡ್ಡ ಅದಕ್ಕೆ ತಾಗಿದೆ. ಸೊ ಹಾಗಾಗಿ ಅದು ಬೆಂಡ್ ಆಗಿದೆ. ಲಾಕೆಲ್ಲ ಮಾಡಿ ಹೋಗಿದ್ವಿ, ಬಿಕಾಸ್ ಬ್ಯಾಗ್ ಇಟ್ಟಿದ್ವಿ. ಅದಕ್ಕೋಸ್ಕರ ಹೋಗಿ ಬರುವಷ್ಟರಲ್ಲಿ ಯಾವ ಥರ ಮಂಜು ಕೂತಿ ಅಂತ ನೋಡಿ.
ಫುಲ್ ನೋಡಿ 140 ರೂಪಾಯಿ ಅಲ್ಲ, 140 ರೂಪಾಯಿಗೆ ಒಳ್ಳೆ ಊಟ ಅಲ್ಲ ದಿನ, ಬೆಸ್ಟ್ ಊಟ. ಹಾಂ, ಎಂಥ ಊಟ ಮಾಡಿ. ಬನ್ನಿ ಈಗ ಇಲ್ಲಿಂದ ಹೊರಡುವ. ಡಿಲೇ ಮಾಡೋದು ಬೇಡ, ಲೇಟ್ ಮಾಡೋದು ಬೇಡ. 3:30 ಆಗ್ತಾವಂತೇನೋ. ಕೀ ಎಲ್ಲಿಗೆ ಹೋಗ್ತದೆ ಮಾರೆ, ಕೀಗೆ ಸಹ ಮನಸ್ಸಿಲ್ವಾ ಅಂತ ಬರಲಿಕ್ಕೆ. ಗಂಟೆ ನೋಡ್ತಾ ಇರ್ಬೋದು ಎಷ್ಟಾಯಿತು, 3:31 ಆಯಿತು. ಬಂದ ದಾರಿಯಲ್ಲಿ ರಿವರ್ಸ್ ಹೋಗಬೇಕು. ಬಂದ ದಾರಿಯಲ್ಲೇ ಮತ್ತೆ ಹಿಂದಿರುಗಿ ಹೋಗ್ತಾ ಇರೋದು. ಇಲ್ಲಿ ರೈಟ್ ಸೈಡಲ್ಲಿ ಒಂದು ಚಿಕ್ಕ ಗೂಡಂಗಡಿ ಥರ ಕಾಣ್ತಾ ಉಂಟಲ್ಲ, ಇಲ್ಲಿ ಗಂಜೆಲ್ಲ ಸಿಗ್ತದೆ. ಬಟ್ ಗಂಜೆಲ್ಲ ಖಾಲಿಯಾಗಿರ್ಬೋದು ಇವತ್ತಲ್ಲಿ. ಈಗ ನಾವಿಲ್ಲಿಂದ ರೈಟ್ ತಗೊಳ್ಬೇಕು. ನಾವಾಗ ಬಂದ ದಾರಿ ಸ್ಟ್ರೈಟ್ ಆ ಕಡೆಯಿಂದ ಬಂದದ್ದು. ಬಟ್ ಇಲ್ಲಿಂದ ರೈಟ್ ತಗೊಂಡು ಸೀದಾ ಹೋಗಬೇಕು. ಇಲ್ಲಿ ಎದುರುಗಡೆ ಹೋಗುವಾಗ ಇಲ್ಲೇ ಒಂದು 100 ಮೀಟ್ರ್ ಹೋದರೆ ಒಂದು ಪಂಚಮಿ ಅಂತ ಸಿಗ್ತದೆ. ಪಂಚಮಿ ಅಲ್ಲ, ಪಂಚಮಿ ಹೊಸ ಅಂಗಡಿ. ಅವ್ರದ್ದು ವಿಷಯ ಏನಪ್ಪ ಅಂತ ಹೇಳಿದರೆ, ಹಿಂದ್ಗಡೆ ನಾನು ಸೈಂಟ್ ಮೇರಿ ಅಂತ ಅಂಗಡಿ ತೋರಿಸಿದಲ್ಲ, ಅಲ್ಲಿ ಕೆಲಸದಲ್ಲಿದ್ದರು. ಕೆಲಸ ಮಾಡಿ 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 ಈಗ ಸಡನ್ನಾಗಿ ಒಂದು ಅಂಗಡಿ ಹಾಕಿದ್ದಾರೆ. ಸೊ ಅದು ಒಂದು ಅಚೀವ್ಮೆಂಟ್ ಅಂತ ಹೇಳಿದರೆ ಅದು. ಸೊ ಹಾಗೆ ಇರಬೇಕು. ಈಗ ಅವರದ್ದೇ ಒಂದು ಸ್ವಂತ, ಯಾರ ಕಿರಿಕಿರಿ ಇಲ್ಲ. ನಂದಾಯಿತು, ನಾನಾಯಿತು, ನಾನು ದೊಡ್ಡದ್ದು ಅಂತೇಳಿ ಕಷ್ಟ ಇರ್ತದೆ, ಬಟ್ ಕಿರಿಕಿರಿ ಇರುವುದಿಲ್ಲ ಅಂತೇಳಿ. ಇಲ್ಲಿ ನೋಡಿ, ಪಂಚಮಿ ಜನರಲ್ ಸ್ಟೋರ್ ಇಲ್ಲಿ ಲೆಫ್ಟ್ ಸೈಡಲ್ಲಿ. ಇದೊಂದು ಓಪನ್ ಆಗಿ ಒಂದು 2 ತಿಂಗಳಾದದ್ದು ಅಷ್ಟೇ ಅಂತ. ಬನ್ನಿ ಇಲ್ಲಿ ಸೈಡಿಗೆ ಹಾಕುವ ಗಾಡಿ. ರಸ್ತೆಯಲ್ಲಿ ಇರ್ತದೆ, ಬಟ್ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಇವರಿಗೆ ನೋಡ್ತಾ ಇರ್ಬೋದು, ಇದೊಂದು 2 ಕಟ್ಟು ಕೊಟ್ಟರೆ ಈಗ ಮುಗಿತದೆ. ಇದೊಂದು ಭಾರ ಉಂಟು ಇದು ತಗೊಳ್ಳಿ. ಮತ್ತೊಂದು ಎಳ್ಳಿಂಡಿ, ಇದೊಂದು ಬಗೆ. ಮತ್ತು ಇದು 3 ಬಗೆ ಹಂಡಿ ಎಳ್ದಿಡಬೇಕು. ಇಲ್ಲಿ ಇಟ್ಬಿಡುವ. ಇಲ್ಲಿ ಎದುರುಗಡೆ ಒಂದು ಅಂಗಡಿ ಉಂಟು. ಹೆವಿ ಮೈಗೆ ಹುಷಾರಿಲ್ಲ ಅಂತ ಅಂದ್ಕೊಳ್ಳಿ, ಊಟ ಮಾಡಿದಾಗ ಎಂಥದೊಂದು ಇನ್ನೂ ಹುಷಾರಿಲ್ಲದಾಗೆ ಆಗ್ತದೆ. ಬಟ್ ಪ್ರಕೃತಿ ನೋಡಿ ಯಾವ ಥರ ಉಂಟಂತೇಳಿ, ಹವಾಮಾನ ವಾತಾವರಣ ಎಂಥದ್ದು ಬೇಕಾದ್ರೆ ಅಂದ್ಕೊಳ್ಳಿ. ಸೊ ಪ್ರಶಾಂತವಾಗಿ, ಬಿಸಿಲು ಸಹ ಇಲ್ಲ, ಮಳೆ ಸಹ ಇಲ್ಲ, ಆ ಥರ ಉಂಟು. ಬನ್ನಿ ಈಗ ಇದನ್ನು ಖಾಲಿ ಮಾಡುವ. ಇಲ್ಲಿಗೆ ಐಟಮ್ ಆಗಿ ಆಯಿತು. ಇನ್ನು ಬಿಲ್ಲನ್ನು ತಗೊಳ್ಳಿಕ್ಕೆ ಬಾಕಿ. ಎದುರುಗಡೆ ಒಂದು ಅಂಗಡಿ ಇತ್ತು, ಜಾನ್ಸನ್ ಅಂತೇಳಿ. ಅವ್ರದ್ದೆಲ್ಲ ಇಲ್ಲಿ ಅಟ್ಟಿ ಕಟ್ಟಿದ್ದಾರೆ. ಸೊ ಇದು ಅರಸಿನ ಮಕ್ಕಿಗೆಲ್ಲ. ಇದನ್ನು ಮತ್ತೆ ಅಟ್ಟಿ ಕಟ್ಟುವ, ಜಾರಿಕೊಂಡು ಹೋಗ್ತದೆ. ಬ್ರೇಕ್ ಹಾಕುವಾಗ ಇಲ್ಲಿ ಬಂದು ನಿಲ್ತದೆ ಎಲ್ಲ. ಆಯಿತು ತಗೊಳ್ಳಿ. ಈಗ ಒಂದು ವೇಳೆ ಎಳ್ದಿಟ್ರೆ ಇಲ್ಲಿಂದ ಕರೆಕ್ಟಾಗಿ ಅರಸಿನ ಮಕ್ಕಿ ಒಂದು ನಮ್ಮ ಒಂದು 9, 10, 11, 12 ಕಿಲೋಮೀಟರ್ ಇರ್ಬೋದು ಮೋಸ್ಟ್ಲಿ, ಗೊತ್ತಿಲ್ಲ ನನಗೆ. ನಡೆಯಿಲ್ಲ, ಒಂದು 8, 9 ಕಿಲೋಮೀಟರ್ ಇರ್ಬೋದು. 9 ಕಿಲೋಮೀಟ್ರಲ್ಲಿ ಎಂತ ಆಗ್ತದೆ ಅಲ್ಲಿ ಎಳ್ದಿಟ್ರೆ ಈಗೆಲ್ಲ ಫುಲ್ ಅಪ್ ಆ್ಯಂಡ್ ಡೌನ್ ಸಿಗ್ತದೆ. ಬ್ರೇಕ್ ಹಾಕುವಾಗ ಮತ್ತೆ ಎಲ್ಲ ಇಲ್ಲಿ ಇರ್ತದೆ. ಸೊ ಯೂಸ್ ಇಲ್ಲ. ಅದಕ್ಕೋಸ್ಕರ ಇಲ್ಲಿದೊಂದು ಎದುರುಗಡೆ ಒಂದು 1 ಕಿಲೋಮೀಟ್ರ್ ಗ್ಯಾಪಲ್ಲಿ ಒಂದು ಅಂಗಡಿ ಸಿಗ್ತದೆ. ಅವ್ರದ್ದು ಇಲ್ಲಿ ಇಟ್ಟು ಬಿಟ್ಟಿದ್ದೇನೆ. ಚಲೋ ಈಗ ಇಲ್ಲಿಂದ ಬಿಲ್ ತಗೊಂಡು ಹೊರಡುವುದು. ಐಟಮ್ ಎಲ್ಲ ಇಳಿಸಿ ಆಗಿದೆ. ಜುನೈದ್ ಬಾಯಿಗೋಸ್ಕರ ವೇಟಿಂಗ್. ಅವ್ರಿಗೆ ಎಂಥದ್ದು ಐಟಮ್ ಬೇಕಂತ ಅದಕ್ಕೋಸ್ಕರ ತಗೊಳ್ಳಿಕ್ಕೆ ಹೋಗಿದ್ದಾರೆ. ಈಗ ನೋಡಿ ಮಳೆದ ಹವಾಮಾನ ಯಾವ ಥರ ಉಂಟಂತೇಳಿ. ಈಗ ಮಳೆ ಬರ್ತದೆ, ಒಂದು ಜೋರಾಗಿ ಬರ್ತದೆ ಅಂತೇಳಿ ಬಂದಾಯಿತು. ಬರ್ತದೆ ಅಂತ ಹೇಳಿದೆ ಅಷ್ಟೇ, ಬಂದಾಯಿತು. ನೋಡಿ ಯಾವ ಥರ ಮಳೆ. ಈ ಕಾಡು ಪ್ರದೇಶಗಳೆಲ್ಲ ಮಳೆ ಬರಲೇಬೇಕು, ಇಲ್ಲದಿದ್ದರೆ ಅದಕ್ಕೆ ಒಂದು ಅರ್ಥ ಇರೋದಿಲ್ಲ ಕಾಡುಗಳಿಗೆ. ಬರೀ ಈಗ ಇಲ್ಲಿಂದ ಸೀದಾ ಹೋಗುವ. ಒಂದು 1 ಕಿಲೋಮೀಟ್ರ್ ಒಂದು ಅಂಗಡಿಗೆ ಸಿಗ್ತದೆ, ಅಲ್ಲಿ ಇಳಿಸಬೇಕು. ಅಲ್ಲಿ ಇಳಿಸಿ ಮತ್ತೆ ಮುಂದೆ ಅಂತ ನೋಡುವ. ಚಲೋ. ಇಲ್ಲೇ ರೈಟ್ ಸೈಡಲ್ಲಿ ಒಂದು ವ್ಯೂ ನೋಡಿ ಯಾವ ಥರ ಉಂಟಂತೇಳಿ. ನೋಡಿ, ಮಳೆ ಬರೋದಕ್ಕೂ ಇಲ್ಲಿ ಬಿತ್ತನೆ ಮಾಡಿದ್ದಕ್ಕೂ ಎಲ್ಲ ಒಂದೇ ಥರ ಕರೆಕ್ಟಾಗಿದೆ. ನೋಡಿ, ಒಳ್ಳೆ ಮಳೆ ಬರ್ತಾ ಉಂಟು. ಈಗ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ಒಂದು ಅಂಗಡಿ ಉಂಟು, ಅಲ್ಲಿಗೆ ಸಕ್ಕರೆ ಇಳಿಸ್ಲಿಕ್ಕೆ ಉಂಟು. ಈ ದೇವರಿಗೆ ಸಹ ನಮ್ಮ ಮೇಲೆ ಕರುಣೆ ಇಲ್ವಾ? ಇನ್ನೊಂದು ಎಂತಂತೇಳಿದರೆ, ಹೀಗೆ ದೊಡ್ಡ ದೊಡ್ಡ ಜನ ಆಗ್ತಾರಲ್ಲ ಹಾರಾಡಿಕೊಂಡು, ಮತ್ತು ಎಂಥದ್ದು ಮನಸ್ಸಲ್ಲಿ ಅಸೂಯೆ ಇಟ್ಕೊಂಡು ಒಬ್ಬನನ್ನು ತುಳಿಲಿಕ್ಕೋಸ್ಕರ ಕಾಯ್ತಾ ಇರ್ತಾರಲ್ಲ, ಅಂಥವರಿಗೆ ದೇವರ ಸಹಾಯ ಬೇಗ. ಯಾರು ಈ ನಿಯತ್ತಲ್ಲೆಲ್ಲ ದುಡಿತಾರೆ ಅಂಥವರೆಲ್ಲ ದೇವರಿಗೆ ಕಣ್ಣಿಗೆ ಕಾಣುತ್ತೆ ಅಲ್ಲ ಜುನೈದ್ ಬೈ? ನಮ್ಮ ತಲೆಯಲ್ಲಿ ಎಂತ ಗೊತ್ತುಂಟ, ಒಂದಲ್ಲ ಒಂದು ದಿವಸ ನಾವು ಒಳ್ಳೆಯವರು ಆಗ್ಬೋದು, ನಮಗೆ ಸಹ ಹಣಕಾಸು ಒಳ್ಳೆ ಸ್ಥಿತಿಯಲ್ಲಿ ನಿಲ್ಬಹುದು ಅಂತ ಹೇಳಿ ನಮ್ಮ ತಲೆಯಲ್ಲಿ ಎಲ್ಲ ಇರ್ತದೆ. ಬಟ್ ನಮಗೆ ಹಣ ಆಗೋದಿಲ್ಲ. ಯಾರು ಈ ದೋಚಿ ತಿಂತಾರೆ, ಯಾರು ಈ ಕದಿಮರಿಡ್ತಾರೆ, ಯಾರು ಈ ಥರ ಕೆಲಸದವರನ್ನು ಡೋಂಗಿ ಮಾಡ್ತಾರೆ, ಈ ಯಾರು ಅಹಂಕಾರ ತೋರಿಸ್ತಾರೆ, ಅವರಿಗೇನೇ ದೇವರು ಕೊಡು. ಹಾಗೆಲ್ಲ ಆಗುವಾಗ ಆಗ್ತದೆ ದೇವರು ಇದ್ದಾನ ಅಂತೇಳಿ. ಎಂಥದ ನೋಡಿ ಮಳೆ ಯಾವ ಥರ ಬರ್ತುಂಟಂತೇಳಿ. ಆಹಾ ಒಳ್ಳೆ ಮಳೆ. ಈಗ ಸಕ್ಕರೆ ಇಳಿಸೋದು ಒಂದು ದೊಡ್ಡ ಚಾಲೆಂಜಿಂಗ್ ನಮಗೆ.
ಅದರ ನಡುವೆ ಈ ಕಿತ್ತೋದ ತುಕಾಳಿ ರೋಡು. ಥೂ, ಎಂಥ ಸಾವು ಕರ್ಮ. ನೋಡಿ ಈ ಕಡೆಲ್ಲ ರಬ್ಬರ್ ಮರಗಳೆಲ್ಲ ಜಾಸ್ತಿಯಾಗಿ ಬೆಳೀತಾರೆ ನೋಡಿ. ಈ ಚೇಟಾಗಳಿದ್ದಾರಲ್ಲ ಮಲಯಾಳಿಗಳೆಲ್ಲ, ಅವರದ್ದು ಮೈನ್ ಆದಾಯವೇ ಇದು ರಬ್ಬರ್ ತೋಟ. ಹೈಯೆಸ್ಟಾಗಿ ಬೆಳೀತಾರಲ್ಲ, ಜಾಸ್ತಿ ರಬ್ಬರ್. ಅವರಿಗೆ ಗೊತ್ತಿರೋದೇ ಅದು ಅವರದ್ದು ಎಂಥದ್ದು ರಬ್ಬರ್ ಟಾಪಿಂಗ್ ಆಗಿರ್ಬೋದು, ಆ ಥರ ಈ ಥರ ಅದೇ ಒಂದು ವಿಷಯದಲ್ಲಿ ಅವರು ಜಾಸ್ತಿ ಪಳಗಿರ್ತಾರೆ. ಬನ್ನಿ ಈಗ ಇಲ್ಲಿಂದ ಮತ್ತೆ ಎಕ್ಸಿಟ್ ತಗೊಳ್ಬೇಕು, ರೈಟಿಗೆ ಹೋಗಬೇಕು. ಸ್ಟ್ರೈಟ್ ಹೋದರೆ ಹೋಗ್ತದೆ, ನಮಗೆ ಸೇರ್ಬೋದು. ಬಟ್ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು, ಸೊ ಅದಕ್ಕೋಸ್ಕರ ಈ ಕಡೆಯಿಂದ ಹೋಗ್ತಾ ಇರೋದು. ಬನ್ನಿ ಹೋಗುವ ಇಲ್ಲಿಂದ ಸೀದಾ. ನಿಮಗೆ ರಸ್ತೆ ಕಾಣಿಸ್ತಾ ಉಂಟಾ ಇಲ್ವೋ ಗೊತ್ತಿಲ್ಲ, ಬಟ್ ನನಗಂತ ಎಂಥದ್ದು ಸಹ ಕಾಣ್ತಾ ಇಲ್ಲ. ಯಪ್ಪ ಎಂಥ ಮಳೆ ಮಾರೆ. ಇಲ್ಲಿ ಸ್ವಲ್ಪ ಕಮ್ಮಿ ಉಂಟು, ಹಿಂದ್ಗಡೆ ಒಳ್ಳೆ ಮಳೆ ನೋಡಿ. ಬ್ಲರ್ ಆಗಿದೆ. ಅದಲ್ಲದೆ ಆ ಕಡೆ ಈ ಕಡೆಯಿಂದೆಲ್ಲ ನೀರು ಸೋರ್ತಾ ಉಂಟು. ಹಾಂ, ಗಾಳಿ, ಹೆವಿ ಗಾಳಿ ಜಾಸ್ತಿ ಉಂಟು. ಮಳೆಗಾಲ ಬರಲಿ, ಈ ಥರ ಹರಿದು ಹೋಗ್ಬೇಕಲ್ಲ ನೀರೆಲ್ಲ. ಈ ಥರ ಹರಿದು ಹೋದರೆ ನೀರೆಲ್ಲ ಎಂಥದ್ದು ಒಂದು ಮಳೆ ಒಳ್ಳೇದು ಬಂದಿದೆ ಅಂತೇಳಿ. ಈ ಸ್ವಲ್ಪ ಮಳೆ ಬಂದೆಲ್ಲ ಹೋದರೆ ಅದೆಲ್ಲ ಇದಾಗೋದಿಲ್ಲ ನೋಡಿ. ಯಾವ ಥರ ಗಾಳಿ ಎಲ್ಲ, ಮರಗಳೆಲ್ಲ ಆ ಕಡೆ ಈ ಕಡೆ ಹೋಗ್ತಾ ಉಂಟು. ಇಂಥ ಜಾಗದಲ್ಲೆಲ್ಲ ಬರೋದು ಹೆವಿ ಡೇಂಜರ್. ಬಿಕಾಸ್ ಒಂದು ಮರ ಬಿದ್ದರೆ ಎಂತ ಮಾಡಲಿಕ್ಕೆ ಸಲ್ಲ, ಆ ಕಡೆ ಸಲ್ಲ ಈ ಕಡೆ ಸಲ್ಲ. ಇಲ್ಲೇ ಹಿಂದ್ಗಡೆ ಅವರ ಶಾಪ್ ಇರೋದು. ಸಕ್ಕರೆ ಹಾಕ್ಲಿಕ್ಕೆ ಉಂಟು ಮಾರೆ. ಇಲ್ಲಿ ಒಳ್ಳೆ ಮಳೆ ಬರ್ತಾ ಉಂಟು ನೋಡಿ. ಹಿಂದೆ ಇನ್ನೂ ಸಹ ಹೋಗ್ಬೋದಿತ್ತು, ಬಟ್ ಅಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ ಅಂತ ನೋಡಿ. ಅಲ್ಲಿ ಒಂದು ಸೀಟ್ ಉಂಟು, ನೋಡ್ತಾ ಇರ್ಬೋದು. ಆ ಸೀಟ್ ತಾಗ್ತದೆ, ಅದೊಂದು ದೊಡ್ಡ ಉಪದ್ರ. ಇಳಿಸ್ಲಿಕ್ಕೂ ಅಲ್ಲ ಬಿಡಲಿಕ್ಕೂ ಅಲ್ಲ, ಆ ಥರ ಆಗಿದೆ. ಎಂಥ ದಿನ ಇಲ್ಲ, ಎಂತ ಮಾಡೋದು, ನಿಂತ್ಕೊಳ್ಬೇಕಷ್ಟೇ ಅಂತ. ದೊಡ್ಡ ಉಪದ್ರ. ರಿವರ್ಸ್ ಹಾಕಿ ನಿಲ್ಲಿಸಿದ್ದೇನೆ ಇವಾಗ, ಇಲ್ಲದಿದ್ರೆ ಈ ಥರ ನಿಲ್ಲಿಸೋದಿಲ್ಲ. ಬಿಕಾಸ್ ಮಳೆ ಬರ್ತಾ ಉಂಟಲ್ಲ, ಆಗಲಿ ಅಂತ ಅಂದ್ಕೊಂಡದ್ದು ಮಾರೆ. ಬಟ್ ಸೀಟ್ ತಾಗ್ತದೆ, ಅದಕ್ಕೋಸ್ಕರ ಬೇಡ ಅಂತೇಳಿ. ನೋಡು ಬನ್ನಿ ಮೆಲ್ಲ ಹೋಗುವ. ಅಲ್ಲಿ ಇಳಿಸುವ ಪರಿಸ್ಥಿತಿ ಇದ್ದರೆ ಇಳಿಸುವ ಅಪ್ಪ ಅಂತೇಳಿ, ಇಲ್ಲದಿದ್ದರೆ ನಿಂತ್ಕೊಳ್ಳುವ. ಇದೇ ಸೀಟಿಗೆ ಎದರಿಕೊಂಡು ನಮ್ಮ ಗಾಡಿಯನ್ನು ಅಲ್ಲಿ ಹಾಕಿರುತ್ತೆ ನೋಡಿ. ಅದು ಸೀದಾ ರಿವರ್ಸ್ ಬರುವ ಅಂತ ಅಂದ್ಕೊಂಡಿದ್ದೆ, ಸೊ ಅದು ಟಚ್ ಆಗ್ತದೆ ಮೇಲ್ಗಡೆ. ನಮ್ಮ ಗಾಡಿ ನಿಂತ ಪರಿಸ್ಥಿತಿ ಹೇಳಿ ಪ್ರಯೋಜನ ಇಲ್ಲ. ನಮ್ಮ ಟಿ ಟಿ ಆದರೆ ಪಾಸ್ ಆಗ್ತದೆ, ಈ ದೊಡ್ಡ ಗಾಡಿ ಆದರೆ ಪಾಸ್ ಆಗೋದಿಲ್ಲ. ಅದೇ ಒಂದು ದೊಡ್ಡ ಉಪದ್ರ. ಹೆವಿ ಎತ್ತರ ಆಯಿತು ನಮ್ಮ ಎಂಥದ್ದು ಬಾಡಿ. ನಿಂತ ಸ್ಟೈಲ್ ನೋಡಿ. ಹ್ಯಾಂಡ್ ಬ್ರೇಕ್ ಎಲ್ದು ಬಂದಿದ್ದೇನೆ, ಮತ್ತು ಮೂವ್ ಆಗ್ತದೆ ಇಲ್ಲ ಅಂತ ಗೊತ್ತಿಲ್ಲ. ನಿನ್ನೆ ಹ್ಯಾಂಡ್ ಬ್ರೇಕ್ ಸರಿ ಮಾಡಿದ್ದೀರಾ ನೀವು? ಹ್ಯಾಂಡ್ ಬ್ರೇಕ್ ಸ್ವಲ್ಪ ಸರಿ ಮಾಡಿದಾರಂತೆ. ಸ್ವಲ್ಪ ಟೈಟ್ ಆಗ್ತಾ ಉಂಟು, ಎಂತ ಅಂತ ಗೊತ್ತಿಲ್ಲ. ಬಟ್ ಮಳೆ ನೋಡಿ ಯಾವ ಥರ ಬರ್ತುಂಟಂತೆ, ಒಳ್ಳೆ ಮಳೆ. ಸೊ ನಾವೀಗ ಬಂದಿರೋದು ಆ ಕಡೆಯಿಂದ, ಈಗ ಹೋಗಬೇಕಾದದ್ದು ಈ ಕಡೆಯಿಂದ. ಆ ಕಡೆಯಿಂದ ಹೋಗ್ಬೋದಾ ನಮಗೆ? ಮುಂಚೆನೇ ಟೈರ್ ಸರಿ ಇಲ್ಲ, ದೊಡ್ಡ ಉಪದ್ರ. ಆ ಕಡೆ ಆದರೆ ಹೊಸ ರಿಸಲ್ಟ್ ಟೈರ್ ಇರೋದು, ಈ ಕಡೆ ನೋಡ್ಬೋದು ಬಟನ್ನೇ ಕಾಣ್ತಾ ಇಲ್ಲ, ಅದೊಂದು ದೊಡ್ಡ ಉಪದ್ರ. ಮಳೆ ಕಮ್ಮಿ ಆಗಿದೆ, ಆದರೂ ಕೂಡ ಆ ಟರ್ಪಲ್ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ತಾ ಇರೋದು. ಬಿಕಾಸ್ ಇಲ್ಲಿ ಹರಿತಾ ಇರೋ ನೀರು ಸ್ವಲ್ಪ ಸಕ್ಕರೆಗೆ ಸಾಗಿದರೆ ಸಾಕು, ಮತ್ತು ಅವರ ಅಧೋಗತಿ ಅಂತ ಹೇಳಬೇಕು. ಇದೊಂದು 2 ಕಟ್ಟುಂಟು, ಇದನ್ನು ಇಳಿಸಿದರೆ ಇಲ್ಲಿಗೆ ಮುಗಿಯಿತು. ಬಿಲ್ ತಗೊಂಡು ಹೊರಡುವ. ಇನ್ನು ಬೇಡಲ್ಲ, ಇದಕ್ಕೆಲ್ಲ ಬೇಡ. ಹೇಳಿ, ಇನ್ನೊಂದು ಉಪ್ಪು ಆಯಿತು. ಐಟಮ್ ಎಲ್ಲ ಖಾಲಿ ಮಾಡಿ ಆಯಿತು. ಒಳ್ಳೆ ಒದ್ದಾಗಿ ಜುನೈದ್ ಭಾಯಿ ಒದ್ದೆ ಆಗಿದ್ದಾರೆ, ತಲೆ ಎಲ್ಲ ಒದ್ದೆ ಆಗಿದೆ. ಈ ಒದ್ದೆ ಆಗಿಕೊಂಡೆಲ್ಲ ನಾವು ಕೆಲಸ ಮಾಡೋದು, ಆದರೂ ಕೂಡ ಗುರ್ತಾ ಇಲ್ಲ ಕೆಲವರಿಗೆ. ಎಂತ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಲಾಸ್ ಇದೆ ಅಲ್ಲ, ನಮಗೆ ಜ್ವರ ಬಂದರೆ ನಾವೇ ಮದ್ದು ತಗೊಳ್ಬೇಕು. ಹಾಂ, ಅಲ್ಲ ಈಗ ವಿಷಯ ಎಂತ ಗೊತ್ತುಂಟಾ, ಈಗ ಎಂತಾದ್ರೂ ಆದರೆ ಮದ್ದು ನಮ್ಮ ಕಾಸಲ್ಲಿ ನಾವು ತಗೊಳ್ಬೇಕು. ಎಷ್ಟು ಗಾಡಿ ಎಲ್ಲ ಇದಾಯ್ತಲ್ಲ, ಗಾಡಿಗೆಲ್ಲ ಗೋಣಿ ಎಲ್ಲ ಹಾಕಿದ್ದು ನಾನೇ ಒದ್ದಾಗಿಗೆಲ್ಲ. ಕೊಟ್ಟಿದ್ದಾರ ಹಣ? ಇಲ್ಲ ಕೊಟ್ಟಿಲ್ಲ. ಹಾಂ, ಮತ್ತೆ 1 ರೂಪಾಯಿ ಕೊಡೋದಿಲ್ಲ ಸ್ವಾಮಿ. ಈಗ ಮದ್ದಿಗೆ ನಾವೇ ಅಮೌಂಟ್ ಹಾಕಬೇಕು. ಬಟ್ ಇವತ್ತು ಐಟಮ್ ಖಾಲಿ ಆಗಬೇಕು ಈಗ ಡ್ರೆಸ್. ನಾವು ಬರಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಇದು ಮಾಡೋದು ಅಷ್ಟೇ. ಅದೊಂದು ದೊಡ್ಡ ಉಪದ್ರ ಆಗಿದೆ. ಬನ್ನಿ ಈಗ ಇಲ್ಲಿಂದ ಹೊರಡುವ. ಗಂಟೆ ಆಲ್ಮೋಸ್ಟ್ ಆಗ್ತಾ ಬಂತು, 4 ಗಂಟೆ ಆಗ್ತಾ ಬಂತ. 3:55 ಆಯಿತು ನೋಡಿ. ಸತತವಾಗಿ 1 ಕಿಲೋಮೀಟ್ರಿಂದ ಈ ರಿಕ್ಷಾದ ಹಿಂದೆನೇ ಬರ್ತಾ ಇದ್ದೇನೆ. ಇವನನ್ನು ಓವರ್ಟೇಕ್ ಕೊಡಲಿಕ್ಕೆ ಎದುರಿಗೆ ಆಗ್ತಾನೆ ನೋಡಿ. ಎಲ್ಲೆಲ್ಲಿಗೆ ಹೋಗ್ತಾನೆ, ಎಂತ ಮಾಡ್ತಾನೆ ಅಂತ ಗೊತ್ತಾಗ್ತಿಲ್ಲ. ಅಡ್ಡಾದಿಡ್ಡಿ ಆವಾಗಿಂದ ನೋಡಿ. ಹಾಂ, ಎಂತ ಮಾಡ್ತಾರೋ ಎಂಥದ ಈ ರಿಕ್ಷಾದವ್ರದ್ದೊಂದು ಹಣೆ ಬರ ಎಂತ ಅಂತ ಇದ್ರೆ ನೋಡಿ ಅವಳು ವಿಷಯನೇ ಗೊತ್ತಿಲ್ಲ ಎಂತ ಅಂತೇಳಿ.
1 ಕಿಲೋಮೀಟ್ರಿಂದ ನೀವು ನಂಬಲಿಕ್ಕೆ ಇಲ್ಲ, ಅಡ್ಡಾದಿಡ್ಡಿ ಎಂಥ ಡ್ರೈವರ್ಗಳಂತ ಇದೆ. ಈ ರಿಕ್ಷಾದವರದ್ದು ಒಬ್ಬೊಬ್ಬರದ್ದು ಕೋಪ ಬರೋದು ಇದಕ್ಕೆ, ಬೇಜಾರಾಗ್ತದೆ ಮಾರೆ. ಅದರ ನಡುವೆ ನಮ್ಮ ಹಾಳಾದ ದರಿದ್ರವಾದಂಥ ಒಂದು ವಾರ್ನ್, ಇದು ನಮಗೇನೆ ಕೇಳೋದಿಲ್ಲ ವಾರ್ನವ್ರಿಗೆ, ಅದೊಂದು ದೊಡ್ಡ ಉಪದ್ರ. ಮುಂಚೆ ನಾವು ಈ ಕಡೆಯಿಂದೆಲ್ಲ ಹೋಗ್ತಾ ಇದ್ವಿ, ನಾರ್ಮಲ್ ಆಗಿ ಈ ಕಡೆಯಿಂದ ಹೋಗ್ತಾ ಇದ್ದದ್ದು. ಬಟ್ ಇವತ್ತು ಈ ಕಡೆಯಿಂದ ಹೋಗ್ಲಿಕ್ಕೆ ನಮಗೆ ಧೈರ್ಯ ಇಲ್ಲ. ಬಿಕಾಸ್ ಅಲ್ಲಿ ಗೊತ್ತಿರ್ಬೋದು ನಿಮಗೆ, ಅಲ್ಲಿ ಒಂದು ಇದುಂಟು ಅಪ್ಪು. ಸೊ ಅದಕ್ಕೆಂಥದ ಒಂದು ಯಾರೋ ಒಬ್ಬರು ಮೊನ್ನೆ ಕಮೆಂಟ್ ಹಾಕಿದ್ರೆ, ಅದೆಂತ ಮಾಡ್ತಾ ಇತ್ತು ನನಗೆ. ಎಂಥದ ಹೇಳಿದ್ರು, ಎಂಥದ ಚೆಡವು ಎಂಥದ ಅಂತ ಹೆಸರು ಉಂಟು ಅದಕ್ಕೆ. ಮೊನ್ನೆ ಹೇಳಿದ್ರು ಕಮೆಂಟಲ್ಲಿ, ನಾವು ಅಲ್ಲಿ ಅಪ್ಪು ಹಚ್ತೇವಲ್ಲ, ಅದಕ್ಕೆ ಎಂಥದ ಒಂದು ಚೆಡವು ಅಂತ ಎಂಥದ ಒಂದು ಹೆಸರು ಉಂಟು. ಹಾಂ, ಅದು ಹೇಳಿದ್ದು ನನಗೆ ನೆನಪಿಲ್ಲ. ಸೊ ಈ ಕಡೆ ನಾವೆಲ್ಲ ವಾರಕ್ಕೊಮ್ಮೆ ಬರೋದ್ರಿಂದ ಅಷ್ಟೆಲ್ಲ ನನಗೆ ಇಲ್ಲಿದ್ದು ಗೊತ್ತಿಲ್ಲ. ಅಣ್ಣ ಎಂತ ಮಾಡಿದ್ದು ಇಲ್ಲಿ. ಈಗ ನಮಗೆ ಚಾಲೆಂಜಿಂಗ್ ಎಂತ ಹೇಳಿದರೆ, ಈ ಕಡೆಯಿಂದಾಗಿ ಒಂದು ಸುತ್ತಾಡಿಕೊಂಡು ಹೋಗಬೇಕು. ನಮಗೆ ಅರಸಿನಮಕ್ಕಿಗೆ ಹೋಗ್ಲಿಕ್ಕೆ ಇಲ್ಲದಿದ್ದರೆ ಸೀದಾ ಇಲ್ಲಿಂದ ಒಂದೇ ರೋಡು ಪಾರ್ಪಿಕಲ್ಲಾಗಿ ಸೀದಾ ಲೆಫ್ಟ್ ತಗೊಂಡ್ರೆ ಕೊಕ್ಕಡಕ್ಕೆ ಹೋಗ್ಬೋದಿತ್ತು. ಬಟ್ ಅರಸಿನಮಕ್ಕಿಯಲ್ಲಿ ಅಂಗಡಿ ಇರೋದ್ರಿಂದ ಸುತ್ತಾಡಿಕೊಂಡು ಹೋಗಬೇಕು, ಅದೊಂದು ದೊಡ್ಡ ಉಪದ್ರ. ಬನ್ನಿ, ಈಗ ಇಲ್ಲಿಂದ ಬಿಟ್ಟರೆ ಎಲ್ಲಿ ಸಹ ವೀಡಿಯೋ ಮಾಡೋದಿಲ್ಲ, ಅರಸಿನಮಕ್ಕಿಯಲ್ಲಿ ಸಿಗ್ತೇನೆ ಹೋಗಿ. ಒಂದು 4-5 ಕಿಲೋಮೀಟ್ರ್ ಸುತ್ತಾಡಿಕೊಂಡು ಹೋಗಬೇಕು, ಅದೇ ಒಂದು ಹೆವಿ ತಲೆನೋವು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.